Let's reboot our brain with Dr. Sharan Srinivasan. He's a functional neurosurgeon and CMD of PRS Neurosciences. Rebooting the brain. ಪಟಾಕಿ ಮಾರ್ನಿಂಗ್ ಶ್ರುತಿ, ನಿಮಗೆ ಒಂದು ಕತೆ ಹೇಳ್ದೆ. ಹಾರ್ಟಿಕಲ್ಚರ್ ಮಿನಿಸ್ಟರ್ ಬ್ರದರ್ಗೆ ತಲೆಯಲ್ಲಿ ಗೆಡ್ಡೆ ಇತ್ತು, ತುಂಬಾ ಗಲಾಟೆ ಮಾಡ್ತಾ ಇದ್ರು. ಅವರು ಅದೇ ಕತೆ ಕಂಟಿನ್ಯೂ ಮಾಡ್ತೀನಿ. ಅವರು ಬಂದು ಅಡ್ಮಿಟ್ ಆದ ಆಸ್ಪತ್ರೆಯಲ್ಲಿ ಆಪರೇಷನ್ ಹಿಂದಿನ ದಿನ ನಾನು ಹೋಗ್ಬಿಟ್ಟು ಅವ್ರಿಗೆ ಮಾತಾಡ್ಸೋಣ ಅಂತ ರೂಮಿಗೆ ಹೋದ್ರೆ, ರೂಮಲ್ಲಿ ಅವ್ರು ಸ್ಮೋಕ್ ಮಾಡ್ತಾ ಇದ್ರು. ಸ್ಮೋಕ್ ಆಸ್ಪತ್ರೆ ರೂಮಲ್ಲಿ. ನಾನು ಅವ್ರಿಗೆ ಒಳ್ಳೆ ಮಾತು ಹೇಳಕ್ಕೆ, ಯಾಕಪ್ಪ ಈ ಥರ ಸ್ಮೋಕ್ ಮಾಡ್ತಾ ಇದ್ರೆ ಹಿಂಗೆ ಅಂತ ಹೇಳಿದ್ರೆ ಬಾಯಿಗೆ ಬಂದಿದ್ದು ಬೈದ್ರು. ಬ್ರೈನ್ ಟ್ಯೂಮರ್ ಇತ್ತು, ಇವರೆಲ್ಲ ಗಲಾಟೆ ಮಾಡ್ತಾ ಅಂತ ಗೊತ್ತಿತ್ತು. ನಾನು ಸುಮ್ಮನೆ ಆಗ್ಬಿಟ್ಟೆ. ಅವ್ರ ಫ್ಯಾಮಿಲಿ ಹತ್ರ ಮಾತಾಡಿದೆ, ಇದು ಟೆಸ್ಟ್ ಎಲ್ಲ ಮಾಡಬೇಕು, ಇದೆಲ್ಲ ರೆಡಿ ಆಗೋಗ್ಬೇಕು, ನಾಳೆ ಆಪರೇಷನ್ ಇದೆ ಹಿಂಗೆ ಅಂತ ಹೇಳಿ ಆಯ್ತು. ಎಲ್ಲ ಮಾಡಿದ್ವಿ. ಮಾರನೇ ದಿವಸ ಆಪರೇಷನ್ ಆಯ್ತು. ದೊಡ್ಡ ಗೆಡ್ಡೆ ಆಯ್ತು. ಆಪರೇಷನ್ ಮಾಡಿ ತಲೆ ಬೋರ್ಡ್ ಫುಲ್ ಆಗಿ ಓಪನ್ ಮಾಡಿ ಮುಂದಿನ ಭಾಗ ಬ್ರೈನ್ ಟ್ಯೂಮರ್ ಎಲ್ಲ 100% ಪಟ್ಟು ತೆಗೆದು ಐಸಿಗೆ ಹೋದ್ರು. ಆಮೇಲೆ ಏನೋ ಚೆನ್ನಾಗಾದ್ರು. 2-3 ದಿವಸ ಬಿಟ್ಟು ವಾರ್ಡಿಗೆ ಶಿಫ್ಟ್ ಮಾಡಿ ಎಲ್ಲ ಸೆಟ್ಲ್ ಆದ ಒಂದು ದಿವಸ ಅವ್ರಿಗೆ ನೋಡಕ್ ಹೋದ್ರೆ, ನಮಸ್ಕಾರ ಡಾಕ್ಟ್ರೆ, ಬನ್ನಿ ಡಾಕ್ಟ್ರೆ, ಫುಲ್ ಆಗಿ ತಣ್ಣಗಾಗ್ಬಿಡೋರು. ಟೋಟಲಿ ಒಂದು ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ. ಅಂದ್ರೆ ಏನು, ಗೆಡ್ಡೆ ತೆಗೆದ ತಕ್ಷಣ ಆ ಬ್ರೈನ್ ಬಿಹೇವಿಯರ್ ಸೆಟಲ್ ಆಗ್ಬಿಡುತ್ತೆ. ಅವ್ರಿಗೂ ಆಶ್ಚರ್ಯ, ನಮಗೂ ಆಶ್ಚರ್ಯ, ಎಲ್ಲರಿಗೂ ಖುಷಿ ಅಲ್ವಾ, ಗುಡ್ ರಿಸಲ್ಟ್ ಅಲ್ಲ. ಬಟ್ ಒನ್ ಬ್ಯಾಡ್ ಪ್ರಾಬ್ಲಮ್ ಏನಾಗಿತ್ತು ಗೊತ್ತಾ, ಆ ಕಣ್ಣು ದೃಷ್ಟಿ ವಾಪಸ್ ಬರಲಿಲ್ಲ. ಕ್ಯಾನ್ಸರ್ ಇಲ್ದೇ ಇರೋ ಗೆಡ್ಡೆ 100% ತೆಗಿದ್ವಿ, ಬಿಹೇವಿಯರ್ ಸೆಟಲ್ ಆಗುತ್ತೋ, ಬಟ್ ಕಣ್ಣು ದೃಷ್ಟಿ ಬರಲಿಲ್ಲ. ಅಂದ್ರೆ ನಾನು ಏನ್ ಮೆಸೇಜ್ ಕೊಡ್ತಾ ಇದ್ದೀನಿ, ಡಿಲೇ ಮಾಡಿದ್ ಬಂದಿದ್ದಕ್ಕೆ, ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಗುಣ ಆಗಂತ ಕಾಯಿಲೆ ಹೋಗ್ಬಿಟ್ಟು ಅವ್ರು ಇನ್ನೂ 15 ವರ್ಷ ಬದುಕಿದ್ರು. ಕಣ್ಣು ದೃಷ್ಟಿ ಇದ್ರೆ ಬದುಕಿದ್ರು. Rebooting the brain.